ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ಗೆ ಸ್ವಾಗತ ಮತ್ತು ಇಂದು ನಾವು ಎರಡು ವೇರಿಯೇಬಲ್ಗಳ ಫಂಕ್ಷನ್ಗಳ ನಿರಂತರತೆಯ ಬಗ್ಗೆ ಮಾತನಾಡುತ್ತೇವೆ. ನಾವು ಈಗಾಗಲೇ ಲಿಮಿಟ್ನ ವಾಸ್ತವವಾಗಿ ಡೆಲ್ಟಾ ಎಪ್ಸಿಲಾನ್ನ ವ್ಯಾಖ್ಯಾನವನ್ನು ನೋಡಿದ್ದೇವೆ. ಲಿಮಿಟ್ನ ವ್ಯಾಖ್ಯಾನ ಮತ್ತು ಇದು ಆ ವ್ಯಾಖ್ಯಾನಗಳಿಂದ ಪ್ರೇರೇಪಿಸಲ್ಪಟ್ಟಿದೆ. ಹಾಗಾಗಿ ಫಂಕ್ಷನ್ z f x y ಗೆ ಸಮಾನವಾಗಿದೆ. ಇದನ್ನು a.x0 y0ಯಲ್ಲಿ ನಿರಂತರ ಎಂದು ಹೇಳಲಾಗುತ್ತದೆ. ಈ f x y ಅನ್ನು x0 y0ಯಲ್ಲಿ ವ್ಯಾಖ್ಯಾನಿಸಿದರೆ ಎರಡನೆಯ ಈ ಲಿಮಿಟ್ xy goes to x0 y0 f x y ಎಕ್ಸಿಸ್ಟ್ ಇದೆ. ಮತ್ತು ಮೂರನೆಯದು ಈ ಲಿಮಿಟ್ ಆ ಪಾಯಿಂಟ್ನಲ್ಲಿ ಫಂಕ್ಷನ್ ವ್ಯಾಲ್ಯೂಗೆ ಸಮವಾಗಿದೆ. ಈ ಎಲ್ಲಾ ಮೂರು ಷರತ್ತುಗಳನ್ನು ಪೂರೈಸಿದರೆ ಫಂಕ್ಷನ್ ಅನ್ನು ಹೀಗೆ ವ್ಯಾಖ್ಯಾನಿಸಲಾಗುತ್ತದೆ. ಈ ಲಿಮಿಟ್ ಎಕ್ಸಿಸ್ಟ್ ಇದೆ ಮತ್ತು ಲಿಮಿಟ್ 0 x0 y0ಯಲ್ಲಿ ಫಂಕ್ಷನ್ ವ್ಯಾಲ್ಯೂಗೆ ಸಮವಾಗಿದೆ. ನಂತರ ಫಂಕ್ಷನ್ ನಿರಂತರ ಎಂದು ನಾವು ಕರೆಯುತ್ತೇವೆ. ಪಾಯಿಂಟ್ x0 y0ಯಲ್ಲಿ ಮತ್ತು a ಫಂಕ್ಷನ್ f x y ಡೊಮೇನ್ D ನಲ್ಲಿ ಪ್ರತಿಯೊಂದರಲ್ಲಿ ನಿರಂತರವಾಗಿದ್ದರೆ ನಂತರ ಆ ಡೊಮೇನ್ D ನಲ್ಲಿ ಆ ಫಂಕ್ಷನ್ ನಿರಂತರವಾಗಿದೆ ಎಂದು ನಾವು ಕರೆಯುತ್ತೇವೆ. ಅಂತಿಮವಾಗಿ ಇಲ್ಲಿ ನಿರಂತರತೆಯು ಮೂಲತಃ xy goes to x0 y0ಯ ಲಿಮಿಟ್ ಅನ್ನು ಕಂಡುಹಿಡಿಯುತ್ತಿದೆ. ಈ ಲಿಮಿಟ್ x0 y0ಯಲ್ಲಿ ಫಂಕ್ಷನ್ ವ್ಯಾಲ್ಯೂಗೆ ಸಮನಾಗಿರಬೇಕು ಎಂಬುದನ್ನು ಗಮನಿಸಿ. ನಾವು ಡೆಲ್ಟಾ ಎಪ್ಸಿಲಾನ್ ವ್ಯಾಖ್ಯಾನವನ್ನು ಹೀಗೆ ವ್ಯಾಖ್ಯಾನಿಸಬಹುದು. ಲಿಮಿಟ್ a ಫಂಕ್ಷನ್ z f x y ಗೆ ಸಮಾನವಾಗಿದೆ. ಇದನ್ನು ಪಾಯಿಂಟ್ x0 y0 ನಲ್ಲಿ ನಿರಂತರ ಎಂದು ಹೇಳಲಾಗುತ್ತದೆ. ಕೊಟ್ಟಿರುವ ಎಪ್ಸಿಲಾನ್ಗೆ ವಾಸ್ತವ ಸಂಖ್ಯೆಯ ಡೆಲ್ಟಾ ಪಾಸಿಟಿವ್ ಹೀಗೆ ಅಸ್ತಿತ್ವದಲ್ಲಿದ್ದರೆ f x y ಮತ್ತು ಲಿಮಿಟ್ನ ನಡುವಿನ ಈ ವ್ಯತ್ಯಾಸ x0 y0 f ನ ಈ ವ್ಯಾಲ್ಯೂ ಎಪ್ಸಿಲಾನ್ಗಿಂತ ಕಡಿಮೆಯಾಗಿರುತ್ತದೆ. ನಾವು ತೆಗೆದುಕೊಳ್ಳುವ ಈ x ಮತ್ತು y ಯು ನಾವು x ನ ಡೆಲ್ಟಾ ಮೌಲ್ಯವನ್ನು x0 y0 ಪಾಯಿಂಟ್ನ ನೆರೆಹೊರೆಯಿಂದ ತೆಗೆದುಕೊಂಡಿದ್ದರೆ ಇದು ಡೆಫ್ ಇದು ಅಂತಿಮವಾಗಿ ಲಿಮಿಟ್ನ ವ್ಯಾಖ್ಯಾನ ಸಹ ಆಗಿದೆ ಮತ್ತು ಈ ಫಂಕ್ಷನ್ ಲಿಮಿಟ್ L ಅನ್ನು ಹೊಂದಿದೆ ಎಂದು ನಾವು ನೋಡಿದ್ದೇವೆ. ಆದ್ದರಿಂದ ಇದು f x0 y0ಯ ಬದಲು ನಾವು L ಅನ್ನು ಬಳಸಿದ್ದೇವೆ ಮತ್ತು ಈಗ ಫಂಕ್ಷನ್ ಅನ್ನು x0 y0ಯಲ್ಲಿ ವ್ಯಾಖ್ಯಾನಿಸಬೇಕಾದ ಕಾರಣ ಮತ್ತು ನಾವು ನೋಡುತ್ತೇವೆ f x y ನ ಲಿಮಿಟ್ xy goes to 0 ಆದಂತೆ f x0 y0ಗೆ ಸಮವಾಗಿದೆಯೇ ಇಲ್ಲವೇ. ಆದ್ದರಿಂದ ಈ ಎಪ್ಸಿಲಾನ್ ಡೆಲ್ಟಾ ವ್ಯಾಖ್ಯಾನವು ಇಲ್ಲಿಯೇ ಲಿಮಿಟ್ಗೆ ಹಿಂದಿನಂತೆಯೇ ಇರುತ್ತದೆ. ನಾವು ಈಗ ಬಳಸಿಲ್ಲ. ಈ x0 y0 ಪಾಯಿಂಟ್ ಅನ್ನು ತಪ್ಪಿಸಲು ಇದು 0ಗಿಂತ ದೊಡ್ಡದಾಗಿರಬೇಕು ಏಕೆಂದರೆ ಫಂಕ್ಷನ್ ಅನ್ನು x0 y0 ಪಾಯಿಂಟ್ನಲ್ಲಿ ವ್ಯಾಖ್ಯಾನಿಸಲಾಗಿದೆ. ಈ ಮೊದಲು ಲಿಮಿಟ್ ಫಂಕ್ಷನ್ ಸಂದರ್ಭದಲ್ಲಿ ಆ ಹಂತದಲ್ಲಿ ವ್ಯಾಖ್ಯಾನಿಸಲಾಗುವುದಿಲ್ಲ. ನಾವು ಇನ್ನೂ ಲಿಮಿಟ್ಯ ಬಗ್ಗೆ ಮಾತನಾಡಬಹುದು ಆದರೆ ಈಗ ಮುಂದುವರಿಕೆಗಾಗಿ ಈ ಸಂದರ್ಭದಲ್ಲಿ ಫಂಕ್ಷನ್ ಅನ್ನು x0 y0 ನಲ್ಲಿ ವ್ಯಾಖ್ಯಾನಿಸಬೇಕಾಗಿದೆ ಮತ್ತು ಆದ್ದರಿಂದ ಇಲ್ಲಿ ಈ ಇನೀಕ್ವಾಲಿಟಿ ಇನ್ನೂ ಅಗತ್ಯವಿಲ್ಲ. ಆದ್ದರಿಂದ ರಿಮೂವೆಬಲ್ ಡಿಸ್ಕಂಟಿನ್ಯೂಟಿಗೆ ನಾವು ಬಳಸುವ ಮತ್ತೊಂದು ಪದವಿದೆ. ಆದ್ದರಿಂದ ನಾವು ಮೊದಲು ಚರ್ಚಿಸಿದ ಎಲ್ಲಾ ಷರತ್ತುಗಳನ್ನು ಅಂದರೆ ಫಂಕ್ಷನ್ ಅನ್ನು x0 y0 ನಲ್ಲಿ ವ್ಯಾಖ್ಯಾನಿಸಿರುವಂತೆ ಮತ್ತು ಲಿಮಿಟ್ xy goes to x0 y0 f x y ಎಕ್ಸಿಸ್ಟ್. ಮತ್ತು ಮೂರನೆಯದು ಈ ಲಿಮಿಟ್ x0 y0 ನಲ್ಲಿನ ಫಂಕ್ಷನ್ ಮೌಲ್ಯಕ್ಕೆ ಸಮನಾಗಿರದಿದ್ದಾಗ ನಾವು ಅದನ್ನು ಹೀಗೆ ಕರೆಯುತ್ತೇವೆ. ಫಂಕ್ಷನ್ ರಿಮೂವೆಬಲ್ ಡಿಸ್ಕಂಟಿನ್ಯೂಟಿ ಅನ್ನು ಹೊಂದಿದೆ. ಒಂದು ವೇಳೆ ಇದು ಸಮಾನವಾಗಿದ್ದರೆ ಇದು ನಾವು ಈಗಷ್ಟೇ ಚರ್ಚಿಸಿದ ನಿರಂತರತೆಯ ವ್ಯಾಖ್ಯಾನವಾಗಿರುತ್ತದೆ. ಈಗ ನಾವು ಕೆಲವು ಉದಾಹರಣೆಗಳನ್ನು ನೋಡೋಣ. ಆದ್ದರಿಂದ ಈ ಫಂಕ್ಷನ್ನ ನಿರಂತರತೆಯನ್ನು ಚರ್ಚಿಸೋಣ. f x y ಎಂಬುದು 2x4 ಪ್ಲಸ್ 3y4 ಡಿವೈಡೆಡ್ ಬೈ x² ಪ್ಲಸ್ y² ಗೆ ಸಮನಾಗಿದೆ ಮತ್ತು x y 0 ಸಮನಾಗಿರದಿದ್ದಾಗ ಇದನ್ನು ವ್ಯಾಖ್ಯಾನಿಸಲಾಗುತ್ತದೆ ಮತ್ತು x y 0ಗೆ ಸಮನಾದಾಗ ಈ ಫಂಕ್ಷನ್ನ ವ್ಯಾಲ್ಯೂ 0ಯಾಗಿರುತ್ತದೆ ಮತ್ತು ನಾವು ಈ ಫಂಕ್ಷನ್ನ ನಿರಂತರತೆಯನ್ನು ಆರಿಜಿನ್ನಲ್ಲಿ ಚರ್ಚಿಸುತ್ತೇವೆ. ಆದ್ದರಿಂದ ಈ ಫಂಕ್ಷನ್ನ ಈ ಲಿಮಿಟ್ ಅನ್ನು x4 ಪ್ಲಸ್ 3y4 ಡಿವೈಡೆಡ್ ಬೈ x² ಪ್ಲಸ್ y² ನಿಂದ ಎಂದು ನಾವು ಪರಿಶೀಲಿಸಬೇಕಾಗಿದೆ. ಈ ಲಿಮಿಟ್ 0ಗೆ ಸಮನಾದರೆ ಇದು 0ಗೆ ಸಮಾನವಾಗಿರುತ್ತದೆ. ನಂತರ ಫಂಕ್ಷನ್ ನಿರಂತರವಾಗಿರುತ್ತದೆ. ಇಲ್ಲದಿದ್ದರೆ ಈ ಲಿಮಿಟ್ ಎಕ್ಸಿಸ್ಟ್ ಇರುವುದಿಲ್ಲ ಅಥವಾ ಇದು 0ಗೆ ಸಮನಾಗಿರುವುದಿಲ್ಲ. ನಂತರ ನಾವು ಫಂಕ್ಷನ್ ನಿರಂತರವಾಗಿಲ್ಲ ಎಂದು ಕರೆಯುತ್ತೇವೆ.
ಕೊನೆಯ ಉಪನ್ಯಾಸದಲ್ಲಿ ಚರ್ಚಿಸಿದಂತೆ ಪೋಲಾರ್ ಕೋಆರ್ಡಿನೇಟ್ಗೆ ಈ ಬದಲಾವಣೆಯು ತುಂಬಾ ಸಹಾಯಕವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಆ ಹಂತಗಳನ್ನು ಅನುಸರಿಸುತ್ತೇವೆ ಆದ್ದರಿಂದ ನಾವು ಈಗ ಕಾರ್ಟೇಶಿಯನ್ನಿಂದ ಪೋಲಾರ್ ಕೋಆರ್ಡಿನೇಟ್ ಬದಲಾಯಿಸುತ್ತಿದ್ದೇವೆ ಏಕೆಂದರೆ ನಾವು x² + y² ಪದವನ್ನು ನೋಡಿದಾಗಲೆಲ್ಲ ಡಿನಾಮಿನೇಟರ್ ಇದು ಪೋಲಾರ್ ಕೋಆರ್ಡಿನೇಟ್ಗೆ ಬದಲಾಗುವುದಕ್ಕಿಂತ ಬಹಳ ಉಪಯುಕ್ತವಾಗಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾವು xy ನಿಂದ r ಥೀಟಾಗೆ ನಿರ್ದೇಶಾಂಕಗಳನ್ನು ಬದಲಾಯಿಸಿದಾಗ ನಂತರ x ಆಗುತ್ತದೆ ಹಾಗಾಗಿ ನಾವು ಮೂಲತಃ ಇಲ್ಲಿ ಬದಲಿಸುತ್ತೇವೆ. x ಮೌಲ್ಯವು r cos ಥೀಟಾಗೆ ಸಮಾನವಾಗಿರುತ್ತದೆ ಮತ್ತು y ಮೌಲ್ಯವು r sin ಥೀಟಾಗೆ ಸಮಾನವಾಗಿರುತ್ತದೆ. ಹಾಗೆ ಮಾಡುವ ಮೂಲಕ ನಾವು ಥೀಟಾಕ್ಕಾಗಿ ಸೈನ್ಗಾಗಿ ಥೀಟಾ ಪ್ಲಸ್ 3r ಗಾಗಿ ಕಾಸ್ಗಾಗಿ 2 ಬಾರಿ r ಅನ್ನು ಪಡೆದುಕೊಂಡಿದ್ದೇವೆ ಮತ್ತು ತದನಂತರ ಇಲ್ಲಿ r² cos² ಥೀಟಾ ಪ್ಲಸ್ r² sin² ಥೀಟಾವು ಇಲ್ಲಿ r² ಆಗುತ್ತದೆ. ಈಗ ಈ r² ಇದರೊಂದಿಗೆ ರದ್ದಾಗುತ್ತದೆ. ಆದ್ದರಿಂದ ಇಲ್ಲಿ ಹೋಗುತ್ತದೆ. ಮತ್ತು ಈಗ ನಾವು 2 ಹೊಂದಿದ್ದೇವೆ ಅಥವಾ ಅದರ ಬದಲು r² ನಾವು ಸಾಮಾನ್ಯವನ್ನು ತೆಗೆದುಕೊಂಡರೆ ಆದ್ದರಿಂದ ನಾವು ಇಲ್ಲಿ cos 4 ಥೀಟಾ ಪ್ಲಸ್ sin 4 ಥೀಟಾ ಬಾರಿ ಹೊಂದಿದ್ದೇವೆ r² ಆದ್ದರಿಂದ ನಾವು ನೋಡೋಣ ಮತ್ತು ಅದು ಹೇಗೆ ಅದು r ನ ಲಿಮಿಟ್ಗೆ ಹೋಗುತ್ತದೆ. ನಂತರ ಇಲ್ಲಿ r² ತದನಂತರ 4 ಥೀಟಾ ಪ್ಲಸ್ sin ಥೀಟಾ ಜೊತೆಗೆ ಮತ್ತು ಇದು ಬೌಂಡೆಡ್ ಫಂಕ್ಷನ್ ಆಗಿರುವುದರಿಂದ cos 4 ಥೀಟಾ ಪ್ಲಸ್ sin 4 ಥೀಟಾ r⁴ ಆಗ ಈ ಲಿಮಿಟ್ 0 ಮತ್ತು 0 ಕಾರ್ಯ ಮೌಲ್ಯವು ಶೂನ್ಯವಾಗಿರುತ್ತದೆ. ಆದ್ದರಿಂದ ಫಂಕ್ಷನ್ ನಿರಂತರವಾಗಿದೆ. ಫಂಕ್ಷನ್ ಈಗ ನಿರಂತರವಾಗಿದೆ. ಮುಂದಿನ ಉದಾಹರಣೆ ನಾವು ಈಗ ಫಂಕ್ಷನ್ ನಿರಂತರತೆಯನ್ನು ಚರ್ಚಿಸುತ್ತೇವೆ. fxy - y ಗೆ ಸಮಾನವಾಗಿರುತ್ತದೆ ಸಂಪೂರ್ಣ ವರ್ಗವನ್ನು x² + y² ನಿಂದ ಭಾಗಿಸಲಾಗಿದೆ. xy ಆರಿಜಿನ್ ನಲ್ಲಿ ಸಮನಾಗಿಲ್ಲದಿದ್ದರೆ ಫಂಕ್ಷನ್ ಅನ್ನು 0 ಎಂದು ವ್ಯಾಖ್ಯಾನಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ನಾವು y ಮಾರ್ಗವನ್ನು ಆರಿಸುತ್ತೇವೆ y mx ಗೆ ಸಮಾನವಾಗಿರುತ್ತದೆ. ಏಕೆಂದರೆ ಇಲ್ಲಿ ಈ ಮಾರ್ಗವನ್ನು ಆಯ್ಕೆ ಮಾಡುವುದು ಮತ್ತೆ ನಿರ್ಣಾಯಕ ಏಕೆಂದರೆ ಇಲ್ಲಿ y ನಲ್ಲಿ ಆರ್ಡರ್ 2 ಮತ್ತು ಅದು 2 ಮತ್ತು ಅಲ್ಲಿ ಕೂಡ ಇದೆ. ಇದು 2 ಆದ್ದರಿಂದ y ಅನ್ನು ಆರಿಸುವುದು mx ಗೆ ಸಮಾನವಾಗಿರುತ್ತದೆ x ರದ್ದುಗೊಳ್ಳುತ್ತದೆ ಮತ್ತು ಈ ಲಿಮಿಟ್ m ಅನ್ನು ಅವಲಂಬಿಸಿರುತ್ತದೆ. ಹೆಚ್ಚಿನ ಸಂದರ್ಭಗಳಲ್ಲಿ ಇದು ಕೆಲಸ ಮಾಡುತ್ತದೆ ಆದ್ದರಿಂದ ನಾವು ಇಲ್ಲಿ ಈ ಪರ್ಯಾಯವನ್ನು ಮಾಡಿದಾಗ ಏಕೆಂದರೆ y mx ಗೆ ಸಮಾನವಾಗಿರುತ್ತದೆ ನಮಗೆ xy 0 ಮತ್ತು x ಗೆ ಹೋಗುವ ಕಾರಣ ನಾವು ಈ ಲಿಮಿಟ್ ಅನ್ನು ಪಡೆಯುತ್ತೇವೆ ಮತ್ತು y ಅನ್ನು mx² x² ನಿಂದ ಭಾಗಿಸಲ್ಪಟ್ಟಂತೆ ಮತ್ತು ಪ್ಲಸ್ m² x² ಇಂದ ಬದಲಿಯಾಗಿ ಬಳಸಲಾಗುತ್ತದೆ. ಆದ್ದರಿಂದ ಅಲ್ಲಿಂದ ನಾವು ಕಾಮನ್ x ಅನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಈ x ಅನ್ನು ತೆಗೆದುಹಾಕಲಾಗುತ್ತದೆ ಮತ್ತು ನಾವು ಈ ಲಿಮಿಟ್ ಅನ್ನು 1 - m ಪಡೆಯುತ್ತೇವೆ. ಹೋಲ್ ಸ್ಕ್ವೇರ್ ಅನ್ನು 1 + m² ಅನ್ನು x ನಿಂದ ಮುಕ್ತಗೊಳಿಸಲಾಗಿದೆ ಆದ್ದರಿಂದ ಈ ಲಿಮಿಟ್ ಅದು x⁴ 1 + m² ನಿಂದ 1 - m² ಹೊರತುಪಡಿಸಿ ಏನೂ ಆಗುವುದಿಲ್ಲ. ಆದ್ದರಿಂದ ಈ ಲಿಮಿಟ್ ಮಾರ್ಗವನ್ನು ಅವಲಂಬಿಸಿರುತ್ತದೆ ಏಕೆಂದರೆ m ನ ವಿಭಿನ್ನ ವ್ಯಾಲ್ಯೂವನ್ನು ಆರಿಸುತ್ತದೆ. ನಾವು ಈ ಲಿಮಿಟ್ ಯ ವಿಭಿನ್ನ ಮೌಲ್ಯವನ್ನು ಪಡೆಯುತ್ತೇವೆ ಮತ್ತು ಆದ್ದರಿಂದ ಈ ಲಿಮಿಟ್ ಅಸ್ತಿತ್ವದಲ್ಲಿಲ್ಲ ಮತ್ತು ನಂತರ ಮತ್ತೆ ನಾವು ಈ ಕಾರ್ಯವು ನಿರಂತರವಲ್ಲ ಎಂದು ಕರೆಯುತ್ತೇವೆ. ಮುಂದಿನ ಉದಾಹರಣೆ ಈ ಕಾರ್ಯದ ನಿರಂತರತೆಯನ್ನು ನಾವು ಚರ್ಚಿಸುತ್ತೇವೆ x² + y² ರೂಟ್ ಮತ್ತು ನಂತರ ನಾವು ಇಲ್ಲಿ ಹೊಂದಿದ್ದೇವೆ ಸ್ಕ್ವೇರ್ ಅಡಿಯಲ್ಲಿ x² + y². ಇಲ್ಲದಿದ್ದರೆ ಮೌಲ್ಯಗಳು ಶೂನ್ಯವಾಗಿವೆ. ಮತ್ತು ನಾವು ಈ ಕಾರ್ಯದ ನಿರಂತರತೆಯನ್ನು 0 ಮತ್ತೆ ಚರ್ಚಿಸುತ್ತೇವೆ ಏಕೆಂದರೆ x y ಗೆ ಸಮನಾದಾಗ ಇದು ನಿರಂತರ ಎಂದು ಕಾರ್ಯವನ್ನು ಸುಲಭವಾಗಿ ತೋರಿಸಬಹುದು. ಆದ್ದರಿಂದ ಈ ಪಾಯಿಂಟ್ ಮತ್ತೆ ಏಕೆಂದರೆ x² y² ಪದವು ಪೋಲಾರ್ ಕೋಆರ್ಡಿನೇಟ್ಗೆ ಬದಲಾಗುತ್ತಿದೆ ಮತ್ತು ಲಿಮಿಟ್ xy ⁴ 0 ಸೈನ್ ಮಾಡುತ್ತೇವೆ. ಈ ನಿರ್ದಿಷ್ಟ ಫಂಕ್ಷನ್ ಲಿಮಿಟ್ r 0 ಬದಲಾಗುತ್ತದೆ. ಆದ್ದರಿಂದ ಇಲ್ಲಿ ಸೈನ್ ಈ x² + y² r² ಆಗಿರುತ್ತದೆ. ಆ ರೂಪಾಂತರದಿಂದ x r cos ಥೀಟಾಗೆ ಸಮಾನವಾಗಿರುತ್ತದೆ. y r sin ಥೀಟಾಗೆ ಸಮಾನವಾಗಿರುತ್ತದೆ. x r
ಕಾಸ್ ಥೀಟಾಗೆ ಸಮಾನವಾಗಿರುತ್ತದೆ ಮತ್ತು y r ಸೈನ್ ಥೀಟಾಗೆ ಸಮಾನವಾಗಿರುತ್ತದೆ. ಆದ್ದರಿಂದ ಈ ಪರ್ಯಾಯದಿಂದ ನಾವು ಇಲ್ಲಿ r ಸ್ಕ್ವೇರ್ ಪಡೆಯುತ್ತೇವೆ ಮತ್ತು ಇಲ್ಲಿಯೂ ಈ r ಸ್ಕ್ವೇರ್ ಮತ್ತು ನಂತರ ಇದು ಇರುತ್ತದೆ. ಈ ಲಿಮಿಟ್ r ಗೋಸ್ ಟು ಇದು ಸೈನ್ r ಮತ್ತು ಇಲ್ಲಿ r ಇದೆ ಹಾಗೆ ಸೈನ್ r ಓವರ್ r ಅನ್ನು r ಗೋಸ್ ಟು 0 ಆಗಿ ಲಿಮಿಟ್ ಮಾಡುತ್ತದೆ. ಆದ್ದರಿಂದ ನಾವು ಈಗ ಒಂದು ವೇರಿಯೇಬಲ್ ಲಿಮಿಟ್ ಯನ್ನು ಹೊಂದಿದ್ದೇವೆ ಆದ್ದರಿಂದ ಇದನ್ನು ಬಳಸಿ ಉದಾಹರಣೆಗೆ r ನಿಯಮಕ್ಕೆ ಅನುಮತಿಸಿ ನಾವು ಸೈನ್ ಡೆರಿವೇಟಿವ್ ಅನ್ನು ಪಡೆಯಬಹುದು. ಆದ್ದರಿಂದ ಅದು cs r ಆಗಿರುತ್ತದೆ ಮತ್ತು ಈ ಡೆರಿವೇಟಿವ್ 0ಗೆ ಹೋಗುತ್ತದೆ ಮತ್ತು ಲಿಮಿಟ್ r ಇದು 1 ಆಗಿರುತ್ತದೆ. ಆದ್ದರಿಂದ ಇಲ್ಲಿ ಈ ಲಿಮಿಟ್ 1 ಆಗಿದೆ ಮತ್ತು 0 ಪಾಯಿಂಟ್ನಲ್ಲಿ ವ್ಯಾಖ್ಯಾನಿಸಲಾದ ಫಂಕ್ಷನ್ ವ್ಯಾಲ್ಯೂವನ್ನು 0 ಎಂದು ನೀಡಲಾಗುತ್ತದೆ. ಈ ಸಂದರ್ಭದಲ್ಲಿ ಲಿಮಿಟ್ ಅಸ್ತಿತ್ವದಲ್ಲಿದೆ ಆದರೆ ಫಂಕ್ಷನ್ ನಿರಂತರವಾಗಿಲ್ಲ, ಏಕೆಂದರೆ ಈ ಲಿಮಿಟಿಂಗ್ ವ್ಯಾಲ್ಯೂ 0ಯಲ್ಲಿ ಸೂಚಿಸಲಾದ ಫಂಕ್ಷನ್ ವ್ಯಾಲ್ಯೂವಿಗೆ ಸಮನಾಗಿರುವುದಿಲ್ಲ. ಆದ್ದರಿಂದ ರಿಮೂವೆಬಲ್ ಡಿಸ್ಕಂಟಿನ್ಯೂಟಿ ಸಂದರ್ಭದಲ್ಲಿ ಇದು ಲಿಮಿಟ್ ಮೌಲ್ಯವನ್ನು ಹೊಂದಿದೆ. ಆದ್ದರಿಂದ ಲಿಮಿಟ್ ಯು ಅಸ್ತಿತ್ವದಲ್ಲಿದೆ ಆದರೆ ಈ ಲಿಮಿಟ್ ಯನ್ನು ವ್ಯಾಖ್ಯಾನಿಸಲಾಗಿದೆ ಆದರೆ ಆ ಸಮಯದಲ್ಲಿ ಕ್ರಿಯಾತ್ಮಕ ಮೌಲ್ಯಕ್ಕೆ ಈ ಲಿಮಿಟ್ ಮೌಲ್ಯವು ಸಮಾನವಾಗಿರುತ್ತದೆ. ಆದ್ದರಿಂದ ಇದು ರಿಮೂವೆಬಲ್ ಡಿಸ್ಕಂಟಿನ್ಯೂಟಿಯ ಉದಾಹರಣೆ. ಮತ್ತೊಂದು ಉದಾಹರಣೆಯು ನಾವು ಈ ಕಾರ್ಯದ ನಿರಂತರತೆಯನ್ನು ಮತ್ತೆ ಮೂಲದಲ್ಲಿ ಚರ್ಚಿಸುತ್ತೇವೆ. ಆದ್ದರಿಂದ ನಾವು x ಪವರ್ 4 y ಪವರ್ 4 ಮತ್ತು ನಂತರ x ಸ್ಕ್ವೇರ್ ಪ್ಲಸ್ y ಪವರ್ ಘನ 4 ಪವರ್ ಘನವನ್ನು ಹೊಂದಿದ್ದೇವೆ. ಈಗ ಈ ಸಂದರ್ಭದಲ್ಲಿ ನಾವು ವಿಶೇಷ ಮಾರ್ಗ y ಸ್ಕ್ವೇರ್ ಅನ್ನು ಆರಿಸುತ್ತೇವೆ. mx ಗೆ ಸಮಾನವಾಗಿರುತ್ತದೆ ಏಕೆಂದರೆ y mx ಗೆ ಸಮಾನವಾಗಿರುತ್ತದೆ. ಇದು ಸಹಾಯಕವಾಗುವುದಿಲ್ಲ, ನಾವು ಇಲ್ಲಿ ವಿಭಿನ್ನ ಆರ್ಡರ್ ಅನ್ನು ಹೊಂದಿದ್ದೇವೆ. ಆದ್ದರಿಂದ ಈಗ ಈ y ಸ್ಕ್ವೇರ್ ಅನ್ನು ಆರಿಸುವುದು mx ಗೆ ಸಮಾನವಾಗಿರುತ್ತದೆ. ಈ y ಪವರ್ 4 ಇಲ್ಲಿ ಮಾಡಿ ಆದ್ದರಿಂದ y ಸ್ಕ್ವೇರ್ ಆಗಿದ್ದರೆ y ಸ್ಕ್ವೇರ್ x ಸ್ಕ್ವೇರ್ ಆಗಿದೆ ಮತ್ತು ನಂತರ ನಾವು ಈ x ಸ್ಕ್ವೇರ್ ಅನ್ನು ಸಾಮಾನ್ಯಗೊಳಿಸಬಹುದು. ನಾವು ಇದನ್ನು ತೆಗೆದುಕೊಂಡರೆ ನಾವು ಈ y ಚೌಕವನ್ನು ಬದಲಿಸುತ್ತೇವೆ. ಆ ಸಂದರ್ಭದಲ್ಲಿ ಈ ಲಿಮಿಟ್ x ಹಾಗೆ ಹೋಗುತ್ತದೆ. ನಾವು ಈ ಮಾರ್ಗವನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಈಗ ನಾವು x ಶೂನ್ಯಕ್ಕೆ ಹೋಗುವ ಲಿಮಿಟ್ ಯನ್ನು ತೆಗೆದುಕೊಳ್ಳುತ್ತೇವೆ. ನಾವು ಅವರ x4 ಅನ್ನು ಹೊಂದಿದ್ದೇವೆ. ತದನಂತರ y ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆದ್ದರಿಂದ ಇದು x ಸ್ಕ್ವೇರ್ ಮತ್ತು x ಪವರ್ 2 ಆಗುತ್ತದೆ ಆದ್ದರಿಂದ m ಸ್ಕ್ವೇರ್ x ಪವರ್ 2. ತದನಂತರ ಇಲ್ಲಿ x ಸ್ಕ್ವೇರ್ ಪ್ಲಸ್ ಈ y ಸ್ಕ್ವೇರ್ ಹೋಲ್ ಸ್ಕ್ವೇರ್ ನಿಂದ ಮತ್ತೆ ಭಾಗಿಸಲಾಗಿದೆ ಆದ್ದರಿಂದ ಇದು m ಸ್ಕ್ವೇರ್ x ಮತ್ತು ಈ 3 ಪವರ್ ಈ x ಪವರ್ 6 ಇಲ್ಲಿಂದ x ಸ್ಕ್ವೇರ್ ನಂತರ ಪವರ್ 3 ಆದ್ದರಿಂದ x ಪವರ್ 6 ಕ್ಯಾನ್ಸಲ್ ಆಗುತ್ತದೆ ಮತ್ತು ನಂತರ ನಾವು 1 ಪ್ಲಸ್ m ಸ್ಕ್ವೇರ್ ಮೇಲೆ ಈ ಲಿಮಿಟ್ m ಸ್ಕ್ವೇರ್ ಕ್ಯೂಬ್ ಪಡೆಯುತ್ತೇವೆ. ಇದನ್ನು ಇಲ್ಲಿ ನೀಡಲಾಗಿದೆ ಆದ್ದರಿಂದ ಇದು 1 ಪ್ಲಸ್ m ಸ್ಕ್ವೇರ್ ಮೇಲೆ ಕ್ಯೂಬ್ ಆಗಿದೆ. ನಾವು ಈ ಮಾರ್ಗವನ್ನು ಆರಿಸಿದರೆ ಮತ್ತೆ ನಾವು ಅದನ್ನು ನೋಡುತ್ತೇವೆ. ನಂತರ ಲಿಮಿಟ್ ಯು m ನ ವಿಭಿನ್ನ ಮೌಲ್ಯಗಳಿಗೆ ಮತ್ತೆ ದಾರಿ ಅವಲಂಬಿಸಿರುತ್ತದೆ. ನೀವು ಈ ಲಿಮಿಟ್ ಯ ವಿಭಿನ್ನ ಮೌಲ್ಯವನ್ನು ಪಡೆಯುತ್ತೀರಿ ಮತ್ತು ಆದ್ದರಿಂದ ಈ ಲಿಮಿಟ್ ಎಕ್ಸಿಸ್ಟ್ ಇಲ್ಲ ಮತ್ತು ಆದ್ದರಿಂದ ಈ ಫಂಕ್ಷನ್ ನಿರಂತರವಲ್ಲ. ಈಗ ಇಲ್ಲಿ ಮುಂದಿನ ಸಮಸ್ಯೆಯ ಅನ್ನು ನೋಡೋಣ. ನಾವು tan xy ಗಿಂತ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಅನ್ನು ಹೊಂದಿದ್ದೇವೆ. ಆದ್ದರಿಂದ ಈ ಫಂಕ್ಷನ್ ಅನ್ನು ಪರಿಹರಿಸುವುದರಲ್ಲಿ ಏನು ಕಷ್ಟ ಎಂದು ನೋಡೋಣ. ನಾವು ಯಾವ ಪರ್ಯಾಯದಲ್ಲಿ ಯಾವ ಬದಲಿಯಾಗಬೇಕು ಎಂಬುದರ ಮೇಲೆ ಲಿಮಿಟಿಂಗ್ ವ್ಯಾಲ್ಯೂ ಮತ್ತೆ ಈ y ಅನ್ನು ಆರಿಸೋಣ. mx ಗೆ ಸಮಾನವಾಗಿರುತ್ತದೆ ಮತ್ತು ಈ ಸಂದರ್ಭದಲ್ಲಿ ಏನಾಗುತ್ತಿದೆ ಎಂಬುದನ್ನು ನೋಡೋಣ. ಆದ್ದರಿಂದ ಈ xy ಗೋಸ್ ಟು 0 ಈ ನಿರ್ದಿಷ್ಟ ಲಿಮಿಟ್ ಗೆ ಹೋಗುತ್ತದೆ. ತದನಂತರ ಈ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಟ್ಯಾನ್ xy ಗಿಂತ ಹೆಚ್ಚು ಮತ್ತು ನಾವು ಈ y ಅನ್ನು mx ಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಾವು ತೆಗೆದುಕೊಳ್ಳುತ್ತೇವೆ. ನಂತರ ಲಿಮಿಟ್ x ಗೋಸ್ ಟು 0 ಮತ್ತು ಇಲ್ಲಿ ನಾವು x ಸ್ಕ್ವೇರ್ ಪ್ಲಸ್ m ಸ್ಕ್ವೇರ್ x ಸ್ಕ್ವೇರ್ ಅನ್ನು ಹೊಂದಿದ್ದೇವೆ. ತದನಂತರ ಈ ಟ್ಯಾನ್ mx ಸ್ಕ್ವೇರ್ ಆದ್ದರಿಂದ y mx x ಸ್ಕ್ವೇರ್ ಆಗಿದೆ. ಈಗ x ಗೋಸ್ ಟು 0 ಯಾದರೆ ನಾವು ನ್ಯೂಮರೇಟರ್ ನಲ್ಲಿ 0ಯನ್ನು ಪಡೆಯುತ್ತೇವೆ. ಟ್ಯಾನ್ ಶೂನ್ಯ ಡಿನಾಮಿನೇಟರ್ ಆಗಿದ್ದರೆ 0/0 ಸಂದರ್ಭವು ಒಂದು ವೇರಿಯೇಬಲ್ ಈಗ ಲಿಮಿಟ್ ಆಗಿದೆ ಆದ್ದರಿಂದ ನಾವು ಮೂಲತಃ ಎಲ್'ಹಾಸ್ಪಿಟಲ್ ಅನ್ನು ಬಳಸಬಹುದು. ಆ ಸಂದರ್ಭದಲ್ಲಿ ನಾವು ಇದನ್ನು ಪಡೆಯುತ್ತೇವೆ. ಈ ಲಿಮಿಟ್ ಗೆ ಸಮನಾದ ಲಿಮಿಟ್ 2x ಪ್ಲಸ್ ಮತ್ತೆ 2x m ಸ್ಕ್ವೇರ್. ತದನಂತರ ಇಲ್ಲಿ ನಾವು x ಸ್ಕ್ವೇರ್ ಅನ್ನು ಹೊಂದಿದ್ದೇವೆ mx ಸ್ಕ್ವೇರ್ ಮತ್ತು ನಂತರ ಇದು 2mx ಆಗಿದೆ. ಈ 2x ಮತ್ತು ನಂತರ ಇಲ್ಲಿಂದ 2x ಕೂಡ ಕ್ಯಾನ್ಸಲ್ ಆಗುತ್ತದೆ ಮತ್ತು x ಗೋಸ್ ಟು 0 ಆದ್ದರಿಂದ ಇದು ಇಲ್ಲಿ 1. ಈ ಸಂದರ್ಭದಲ್ಲಿ ಅದು m ಸ್ಕ್ವೇರ್ ಆಗಿರುವಾಗ ಇದು 1 ಆದ್ದರಿಂದ ನಾವು m ಸ್ಕ್ವೇರ್ ಓವರ್ ಇದು 1 ಮತ್ತು ಇದು
1 ಪ್ಲಸ್ ಎಂ ಸ್ಕ್ವೇರ್ ಇದು ಇಲ್ಲಿ 1 ಪ್ಲಸ್ ಎಂ ಸ್ಕ್ವೇರ್ ಆಗಿದೆ ಜೊತೆಗೆ ಎಂ ಸ್ಕ್ವೇರ್ ಅನ್ನು ಎಂ ನಿಂದ ಭಾಗಿಸಲಾಗಿದೆ. ಆದ್ದರಿಂದ ಮತ್ತೆ ಈ ಲಿಮಿಟ್ ಹಾದಿಯನ್ನು ಅವಲಂಬಿಸಿರುತ್ತದೆ. ಮತ್ತು ಇದು ಎಂ ಮೇಲೆ 1 ಪ್ಲಸ್ ಎಂ ಸ್ಕ್ವೇರ್ ಆಗಿದೆ ಅದನ್ನು ನಾವು ಅಲ್ಲಿ ಮೌಲ್ಯಮಾಪನ ಮಾಡಿದ್ದೇವೆ. ಆದ್ದರಿಂದ ಲಿಮಿಟ್ ಮಾರ್ಗವನ್ನು ಅವಲಂಬಿಸಿರುತ್ತದೆ ಮತ್ತು ಆದ್ದರಿಂದ ಲಿಮಿಟ್ ಎಕ್ಸಿಸ್ಟ್ ಇಲ್ಲ ಮತ್ತು ಫಂಕ್ಷನ್ ಮತ್ತೆ ನಿರಂತರವಲ್ಲ. ಈ ಸಂದರ್ಭದಲ್ಲಿ ಕೆಲವು ಟಿಪ್ಪಣಿಗಳು ನಿರಂತರತೆಯನ್ನು ಕಂಡುಹಿಡಿಯಲು ಅಥವಾ ಮೂಲತಃ ನಾವು ನೋಡಿದಂತೆ ಪೋಲಾರ್ ಕೋಆರ್ಡಿನೇಟ್ಗೆ ಬದಲಾಗುತ್ತಿರುವ ಲಿಮಿಟ್ಗೆ ಇದು ತುಂಬಾ ಉಪಯುಕ್ತವಾಗಿದೆ. x ಅನ್ನು ಪರ್ಯಾಯವಾಗಿ ಹಾಕಿದಾಗ ಅದು r cos ಥೀಟಾಗೆ ಸಮಾನವಾಗಿರುತ್ತದೆ ಮತ್ತು y ಯು r sin ಥೀಟಾಗೆ ಸಮಾನವಾಗಿರುತ್ತದೆ ಮತ್ತು ಇದು ಫಲಿತಾಂಶದ ಎಕ್ಸ್ಪ್ರೆಷನ್ ಲಿಮಿಟ್ಯನ್ನು ತನಿಖೆ ಮಾಡುತ್ತಿದೆ. ನಾವು ಅನೇಕ ಉದಾಹರಣೆಗಳಲ್ಲಿ ನೋಡಿದಂತೆ r goes to 0 ತುಂಬಾ ಪ್ರಯೋಜನಕಾರಿ. ಮತ್ತೊಮ್ಮೆ ನಾವು ಸರಳ ಉದಾಹರಣೆಯನ್ನು ತೆಗೆದುಕೊಂಡರೆ x ಘನ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಆದ್ದರಿಂದ ನಾವು ಪೋಲಾರ್ ಕೋಆರ್ಡಿನೇಟ್ ಬದಲಾಯಿಸಬಹುದು. ಆದ್ದರಿಂದ ನಮ್ಮ ಲಿಮಿಟ್ r goes to 0 ಆಗುತ್ತದೆ. ಮತ್ತು ಇಲ್ಲಿ r ಸ್ಕ್ವೇರ್ ಕಾಸ್ ಇರುತ್ತದೆ. ಕ್ಷಮಿಸಿ r ಕ್ಯೂಬ್ ಕಾಸ್ ಕ್ಯೂಬ್ ಥೀಟಾ. ಈ r ಸ್ಕ್ವೇರ್ಗಿಂತ ಹೆಚ್ಚು. ತದನಂತರ ಈ r ಸ್ಕ್ವೇರ್ ಅನ್ನು ಈ r ನೊಂದಿಗೆ ರದ್ದುಗೊಳಿಸಲಾಗುತ್ತದೆ. ಆದ್ದರಿಂದ ನೀವು r ಅನ್ನು ಹೊಂದಿದ್ದೀರಿ ಮತ್ತು ನಂತರ ಲಿಮಿಟ್ r goes to 0 ಆದ್ದರಿಂದ ಈ ಕಾಸ್ ಸ್ಕ್ವೇರ್ ಥೀಟಾ. ಇದು ಬೌಂಡೆಡ್ ಫಂಕ್ಷನ್ ಆದ್ದರಿಂದ ಇಲ್ಲಿ r goes to 0 ಈ ಲಿಮಿಟ್ ಇರುತ್ತದೆ. ಆದ್ದರಿಂದ ಲಿಮಿಟ್ 0 ಯಾಗಿರುತ್ತದೆ. ಮತ್ತೊಂದು ಉದಾಹರಣೆಯಲ್ಲಿ ನಾವು ನೋಡಿದಂತೆ ಈ ಪೋಲಾರ್ ಕೋಆರ್ಡಿನೇಟ್ ಬದಲಾಗುತ್ತಿರುವುದಕ್ಕೂ ಉಪಯುಕ್ತವಾಗಿದೆ. ಲಿಮಿಟ್ ಎಕ್ಸಿಸ್ಟ್ ಇಲ್ಲ ಎಂದು ನಿರ್ಧರಿಸಲು ಇದು ಲಿಮಿಟ್ ಅಸ್ತಿತ್ವದಲ್ಲಿದ್ದಾಗ. ಮತ್ತು ಈಗ ನಾವು ಈ ಸಂದರ್ಭದಲ್ಲಿ ಇದನ್ನು ಮತ್ತೆ x r cos ಥೀಟಾ ಮತ್ತು y ಅನ್ನು r sin ಥೀಟಾಗೆ ಈಕ್ವಲ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇದರಲ್ಲಿ r ಸ್ಕ್ವೇರ್ ಮತ್ತು ಇಲ್ಲಿ r ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಆದ್ದರಿಂದ ಈ r ಸ್ಕ್ವೇರ್ ಈ r ಸ್ಕ್ವೇರ್ನೊಂದಿಗೆ ಕ್ಯಾನ್ಸಲ್ ಆಗುತ್ತದೆ. ಮತ್ತು ಈ ಸಂದರ್ಭದಲ್ಲಿ ಯಾವುದೇ r ಉಳಿದಿಲ್ಲ ಆದ್ದರಿಂದ ಇದು ಕಾಸ್ ಸ್ಕ್ವೇರ್ ಥೀಟಾ. ಆದ್ದರಿಂದ ಈ ಲಿಮಿಟ್ ಕಾಸ್ ಸ್ಕ್ವೇರ್ ಥೀಟಾ ಮತ್ತು ಅದು ಥೀಟಾವನ್ನು ಅವಲಂಬಿಸಿರುತ್ತದೆ. ಆದ್ದರಿಂದ ಲಿಮಿಟ್ ಥೀಟಾವನ್ನು ಅವಲಂಬಿಸಿರುತ್ತದೆ. ಅಂದರೆ ಲಿಮಿಟ್ ಎಕ್ಸಿಸ್ಟ್ ಇಲ್ಲ ಲಿಮಿಟ್ ಮೌಲ್ಯವು ಥೀಟಾದಿಂದ ಇಂಡಿಪೆಂಡೆಂಟ್ ಆದ್ದರಿಂದ ನಾವು ಪಡೆಯುತ್ತಿರುವ ಥೀಟಾದ ವಿಭಿನ್ನ ಮೌಲ್ಯಗಳಿಗೆ ಇಲ್ಲಿ ವಿಭಿನ್ನ ನೈಜ ಸಂಖ್ಯೆ. ಆದ್ದರಿಂದ ಈ ಲಿಮಿಟ್ ಅನನ್ಯವಲ್ಲ ಮತ್ತು ಆದ್ದರಿಂದ ಅದು ಎಕ್ಸಿಸ್ಟ್ ಇಲ್ಲ ಆದ್ದರಿಂದ ಇದು ಪೋಲಾರ್ ಕೋಆರ್ಡಿನೇಟ್ ಆಯ್ಕೆ ಮಾಡುವ ಇತರ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಲಿಮಿಟ್ ಅನ್ನು ನಿರ್ಧರಿಸಲು ಮತ್ತು ಲಿಮಿಟ್ ಎಕ್ಸಿಸ್ಟ್ ಇಲ್ಲ ಎಂಬುದನ್ನು ನಿರ್ಧರಿಸಲು ಇದು ಬಹಳ ಉಪಯುಕ್ತವಾಗಿದೆ. ಈ ಪೋಲಾರ್ ಕೋಆರ್ಡಿನೇಟ್ ಗೆ ಬದಲಾಗುವ ಮುಂದಿನ ಹೇಳಿಕೆಯು ಯಾವಾಗಲೂ ಸಹಾಯ ಮಾಡುವುದಿಲ್ಲ ಮತ್ತು ಇದು ಈಗ ಬಹಳ ಮುಖ್ಯವಾಗಿದೆ. ಇದು ಯಾವಾಗಲೂ ಸಹಾಯ ಮಾಡುವುದಿಲ್ಲ ಮತ್ತು ರೂಪಾಂತರವು ಸುಳ್ಳು ಕನ್ಕ್ಲೂಷನ್ಗೆ ನಮ್ಮನ್ನು ಶೋಧನೆಗೆ ಒಳಪಡಿಸಬಹುದು. ಈ ಸಂದರ್ಭದಲ್ಲಿ ನಾವು ಕೆಲವು ಪೋಷಕ ಉದಾಹರಣೆಯನ್ನು ನೋಡುತ್ತೇವೆ. ಆದ್ದರಿಂದ ನಾವು ಈ x ಸ್ಕ್ವೇರ್ y ಅನ್ನು x4 ಪ್ಲಸ್ y ಸ್ಕ್ವೇರ್ ಅನ್ನು ತೆಗೆದುಕೊಂಡರೆ ಈ ಉದಾಹರಣೆಯು ನಾವು x ಅನ್ನು r cos ಥೀಟಾಗೆ ಸಮನಾಗಿ ಬದಲಿಸಿದರೆ ಮತ್ತು y r sin ಥೀಟಾಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇಲ್ಲಿ ನಾವು ಪಡೆಯುತ್ತೇವೆ. ಏಕೆಂದರೆ ಇಲ್ಲಿಂದ ಒಂದು r ಸ್ಕ್ವೇರ್ r ಇಲ್ಲಿಂದ r ಕ್ಯೂಬ್ ಅನ್ನು ಪಡೆಯುತ್ತದೆ ಮತ್ತು ನಂತರ ಕಾಸ್ ಸ್ಕ್ವೇರ್ ಥೀಟಾವನ್ನು ಇಲ್ಲಿ sin ಥೀಟಾ. ಮತ್ತೆ ಇಲ್ಲಿ r 4 cos 4 ಥೀಟಾ ಮತ್ತು r ಸ್ಕ್ವೇರ್ sin ಸ್ಕ್ವೇರ್ ಥೀಟಾ. ಆದ್ದರಿಂದ ಈ ಸಂದರ್ಭದಲ್ಲಿ r ಸ್ಕ್ವೇರ್ ನಾವು ಕ್ಯಾನ್ಸಲ್ ಮಾಡಬಹುದು ಆದ್ದರಿಂದ r cos ಸ್ಕ್ವೇರ್ ಥೀಟಾ sin ಥೀಟಾ. ಮತ್ತು ಡಿನಾಮಿನೇಟರ್ನಲ್ಲಿ ಪಡೆಯುತ್ತೇವೆ. ನಾವು r ಸ್ಕ್ವೇರ್ ಕಾಸ್ ಅನ್ನು 4 ಥೀಟಾ ಪ್ಲಸ್ sin ಸ್ಕ್ವೇರ್ ಥೀಟಾವನ್ನು ಪಡೆಯುತ್ತೇವೆ. ಮತ್ತು ಈಗ ಯಾರಾದರೂ ನೇರವಾಗಿ ಇಲ್ಲಿ ಲಿಮಿಟ್ ಹಾಕಲು ಪ್ರಯತ್ನಿಸಿದರೆ ಮತ್ತು r goes to 0 ಎಂದು ಭಾವಿಸಿದರೆ ಈ ಪದವು ನಮಗೆ sin ಸ್ಕ್ವೇರ್ ಥೀಟಾ ಆಗುತ್ತದೆ. ತದನಂತರ ಇಲ್ಲಿ r cos ಸ್ಕ್ವೇರ್ ಥೀಟಾ sin ಥೀಟಾ ಆದರೆ r goes to 0 ಆದಾಗ ಅದು 0 ಆಗುತ್ತದೆ. ಆದರೆ ತಪ್ಪು ಕನ್ಕ್ಲೂಷನ್. ವಾಸ್ತವವಾಗಿ ನಾವು ಥೀಟಾವನ್ನು ಸರಿಪಡಿಸಿದರೆ ನಾವು ಥೀಟಾದ ಕೆಲವು ವ್ಯಾಲ್ಯೂವನ್ನು ಸರಿಪಡಿಸಿದರೆ ಆ ಸಂದರ್ಭದಲ್ಲಿ ಈ ಲಿಮಿಟ್ 0 ಯಾಗಿರುತ್ತದೆ ಏಕೆಂದರೆ 0 ಸೇರಿದಂತೆ ಯಾವುದೇ ಥೀಟಾ ಟೈಮ್ ಬಂದಾಗ ಆದ್ದರಿಂದ ಇದು ಆಗುತ್ತದೆ. ತದನಂತರ ಎಲ್ಲವೂ ಈ 0 ಆದ್ದರಿಂದ ನಾವು ಬೇರೆ ಯಾವುದೇ ಥೀಟಾವನ್ನು ತೆಗೆದುಕೊಂಡರೆ ಲಿಮಿಟ್ 0 ಯಾಗಿರುತ್ತದೆ. ಆದ್ದರಿಂದ ಕೆಲವು ಸಂಖ್ಯೆ ಇಲ್ಲಿ ಇರುತ್ತದೆ ಮತ್ತು ನಂತರ r goes to 0 ಆದ್ದರಿಂದ ಇದು ಸಂಖ್ಯೆ ಎಂದು ನಾವು ತೀರ್ಮಾನಿಸಬಹುದು. ಅದರ ಬಗ್ಗೆ ಸಂದೇಹವಿಲ್ಲ ಆದರೆ ನಾವು ಹೊಂದಿರುವ ಅಂಶವನ್ನು ಇಲ್ಲಿ ಗಮನಿಸಬೇಕು. ಥೀಟಾದ ವ್ಯಾಲ್ಯೂವನ್ನು ಸರಿಪಡಿಸಲು ನಾವು ಥೀಟಾವನ್ನು ಸರಿಪಡಿಸಲು ಇದು 0. ಆದರೆ ನಾವು ಈಗಾಗಲೇ ಚರ್ಚಿಸಿದ ಲಿಮಿಟ್ಯಂತೆ ಥೀಟಾವನ್ನು ಸರಿಪಡಿಸುವ ಲಿಮಿಟ್ ಎಂದು ತೀರ್ಮಾನಿಸಲು ನಾವು ಥೀಟಾವನ್ನು ಸರಿಪಡಿಸಬಾರದು ಎಂದು ನಾವು ಈಗಾಗಲೇ ಚರ್ಚಿಸಿದ್ದೇವೆ. ಆದ್ದರಿಂದ
ಕೆಲವು ನಿರ್ದಿಷ್ಟ ಹಾದಿಯಲ್ಲಿ ನಾವು θOTSಗಳನ್ನು ಸರಿಪಡಿಸುತ್ತಿರುವ ಈ ಲಿಮಿಟ್ ಸೊನ್ನೆಯಾಗಿರುತ್ತದೆ. ನಾವು ಥೀಟಾವನ್ನು ಸರಿಪಡಿಸುತ್ತಿರುವಾಗ ನೇರರೇಖೆಯ ಪ್ರಕರಣವನ್ನು ನೇರ ಲೈನ್ ನಾವು ಮೂಲತಃ ಸಮೀಪಿಸುತ್ತಿದ್ದೇವೆ ಆದ್ದರಿಂದ ನಾವು ಹೊಂದಿದ್ದರೆ ಇದು ನಮ್ಮ r ಥೀಟಾ ಪ್ಲೇನ್. ತದನಂತರ ಥೀಟಾವನ್ನು ಸರಿಪಡಿಸುವ ಮೂಲಕ ನಾವು ಥೀಟಾವನ್ನು ಸರಿಪಡಿಸಿದರೆ ತದನಂತರ ಇಲ್ಲಿ ಮೂಲಕ್ಕೆ ಸಮೀಪಿಸುತ್ತಾ ಆ ಸಂದರ್ಭದಲ್ಲಿ ನಾವು ಮೂಲತಃ ನೇರ ಲೈನ್ನಿಂದ ಆರಿಜಿನ್ಗೆ ಬರುತ್ತಿದ್ದೇವೆ. ಆದ್ದರಿಂದ ಮತ್ತೆ ಈ ಥೀಟಾ ಸರಿಪಡಿಸುವ ಲಿಮಿಟ್ 0 ಎಂದು ತೀರ್ಮಾನಿಸುವುದಿಲ್ಲ. ಉದಾಹರಣೆಗೆ ನಾವು ಇನ್ನೊಂದು ಮಾರ್ಗವನ್ನು ತೆಗೆದುಕೊಂಡರೆ yx² ಹಾದಿಗೆ ಸಮನಾದಲ್ಲಿ ಆದ್ದರಿಂದ ಇದು ಮತ್ತೆ 0 ಯಿಂದ ಆರಿಜಿನ್ಗೆ ಹೋಗುತ್ತದೆ. ಮತ್ತು ಈ ಸಂದರ್ಭದಲ್ಲಿ ನಾವು ಈ ನಿರ್ದಿಷ್ಟ ಮಾರ್ಗವನ್ನು ಆರಿಸಿದರೆ yx² ಗೆ ಸಮಾನವಾಗಿರುತ್ತದೆ. ಅಥವಾ ಪೋಲಾರ್ ಕೋಆರ್ಡಿನೇಟ್ನಲ್ಲಿ r sin θ r² cos² ಥೀಟಾಗೆ ಸಮಾನವಾಗಿರುತ್ತದೆ. ನಂತರ ಈ ಲಿಮಿಟ್ r goes to 0. ಮತ್ತು ಇಲ್ಲಿ ಈ x² r² cos² ಥೀಟಾ. ತದನಂತರ ಈ r sin θ ನಾವು ಈ r² cos² ಥೀಟಾವನ್ನು ಬಳಸಿದ್ದೇವೆ. ಇಲ್ಲಿ ಸಹ ಹಾಗೆ r² cos ಫಾರ್ ಥೀಟಾ ಮತ್ತು ಈ r sin θ. ಥೀಟಾಕ್ಕಾಗಿ r4 ಕಾಸ್ನೊಂದಿಗೆ ಬದಲಾಯಿಸಲಾಗುತ್ತದೆ ಆದ್ದರಿಂದ ಈಗ ನಾವು ಇಲ್ಲಿ ಏನು ಪಡೆಯುತ್ತಿದ್ದೇವೆ r4 cos² ಥೀಟಾ ಮತ್ತೆ cos² ಥೀಟಾ cos² ಥೀಟಾ ಆದ್ದರಿಂದ ನಾವು ಇಲ್ಲಿ r⁴ cos 4 ಥೀಟಾವನ್ನು ಪಡೆಯುತ್ತಿದ್ದೇವೆ ಮತ್ತು ಇಲ್ಲಿ ನಾವು 2 ಟೈಮ್ಸ್ r4 ಪಡೆಯುತ್ತಿದ್ದೇವೆ. ಮತ್ತು cos 4 ಥೀಟಾ ಇದು ಕ್ಯಾನ್ಸಲ್ ಆಗುತ್ತದೆ ಮತ್ತು ನಾವು ಈ ಲಿಮಿಟ್ ಯನ್ನು ಅರ್ಧ ಅಥವಾ ನೇರವಾಗಿ ಪಡೆಯುತ್ತೇವೆ ಬದಲಿ y ಸಮಾನವಾಗಿರುತ್ತದೆ ಎಂದು ನೋಡಬಹುದು. ಸ್ಕ್ವೇರ್ ಅಲ್ಲಿ ಈ ಮಾರ್ಗವನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ x goes to 0 ಹಾಗಾಗಿ ಅಪೇಕ್ಷಿತ ಲಿಮಿಟ್ ಅನ್ನು ನಾವು ಪಡೆಯುತ್ತೇವೆ. ತದನಂತರ x² ಆದ್ದರಿಂದ y ಅನ್ನು x² ನಿಂದ ಬದಲಾಯಿಸಲಾಗಿದೆ. ತದನಂತರ ನಾವು x4 ಹೊಂದಿದ್ದೇವೆ ಮತ್ತು ಪ್ಲಸ್ y² ಮತ್ತೆ ಇಲ್ಲಿ x ಆದ್ದರಿಂದ ಮತ್ತೆ ಈ x ಗೆ ಮತ್ತು ಲಿಮಿಟ್ x goes to 0 ಮತ್ತು ನಾವು ಈ x⁴ ಅನ್ನು 2x4 ರಿಂದ ಭಾಗಿಸಿ ಆದ್ದರಿಂದ x4 ಕ್ಯಾನ್ಸಲ್ ಆಗುತ್ತದೆ ಮತ್ತು ನಂತರ ನಾವು ಈ ಲಿಮಿಟ್ನ ಅರ್ಧದಷ್ಟು ಪಡೆಯುತ್ತೇವೆ ಆದ್ದರಿಂದ ಇದು ಲಿಮಿಟ್. ಈ ಸಂದರ್ಭದಲ್ಲಿ ಈ ನಿರ್ದಿಷ್ಟ ಮಾರ್ಗದ ಜೊತೆಗೆ ಇದನ್ನು ಇಲ್ಲಿ ಸೂಕ್ಷ್ಮವಾಗಿ ನೋಡದಿದ್ದರೂ ಈ ಲಿಮಿಟ್ ಅನ್ನು ಇಲ್ಲಿ r goes to 0 ಎಂದು ತೆಗೆದುಕೊಳ್ಳುವ ಮೂಲಕ ನಾವು ಈ ತಪ್ಪನ್ನು ಮಾಡಬಹುದು ಮತ್ತು ನಂತರ ಈ ಲಿಮಿಟ್ 0 ಯಾಗಿರುತ್ತದೆ. ಆದರೆ ಇದು ನಿಜಕ್ಕೂ 0 ಎಂದು ನಾವು ನೋಡಿದಂತೆ ಇದು ನಿಜವಲ್ಲ ಆದರೆ ಆ ಸಂದರ್ಭದಲ್ಲಿ ನಾವು ಈ ಥೀಟಾವನ್ನು ಸರಿಪಡಿಸಬೇಕು ಮತ್ತು ನಂತರ ಲಿಮಿಟ್ 0 ಯಾಗಿರುತ್ತದೆ. ಮತ್ತು ಈ ಮಾರ್ಗ ಲಿಮಿಟ್ ಅನ್ನು ತೆಗೆದುಕೊಳ್ಳುವ ಮೂಲಕ ನಾವು ಇಲ್ಲಿ ಯಾವುದೇ ಮಾರ್ಗವನ್ನು ಹೊಂದಿದ್ದೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಲಿಮಿಟ್ ಎಕ್ಸಿಸ್ಟ್ ಇರುವುದಿಲ್ಲ. ಮತ್ತು ಆ ಪ್ರೇರಣೆಯಿಂದ ನಾವು ಪ್ರಸ್ತುತ ನಿರಂತರತೆಯನ್ನು ಚರ್ಚಿಸುತ್ತೇವೆ ಈ x ಘನ y ಘನದ ಮೇಲೆ ಈ x² y² ನ ನಿರಂತರತೆಯನ್ನು ಚರ್ಚಿಸುತ್ತೇವೆ. ಈ ಸಂದರ್ಭದಲ್ಲಿ ನಾವು ಈ ಪೋಲಾರ್ ಕೋಆರ್ಡಿನೇಟ್ಗೆ ಕೋಆರ್ಡಿನೇಟ್ ಬದಲಾಯಿಸಿದಾಗ ಈಗ ಏನಾಗಲಿದೆ ಆದ್ದರಿಂದ ಇದು r² ಆಗಿದೆ ಆದ್ದರಿಂದ r4 ಬರುತ್ತದೆ ಮತ್ತು cos² ಥೀಟಾ sin² ಥೀಟಾ ಮತ್ತು ಇಲ್ಲಿಂದ r³ ಬರುತ್ತದೆ ಆದ್ದರಿಂದ ನಾವು ನ್ಯೂಮರೇಟರ್ನಲ್ಲಿ ಒಂದು r ಅನ್ನು ಹೊಂದಿದ್ದೇವೆ. ತದನಂತರ cos³ ಥೀಟಾ ಮತ್ತು sin³ ಥೀಟಾ ಆದ್ದರಿಂದ ಮತ್ತೆ r goes to 0 ಆದಾಗ ನಾವು ಆ ತಪ್ಪನ್ನು ಮಾಡಬಾರದು r goes to 0 ಮತ್ತು ಏನಾದರೂ ಇಲ್ಲದೆ ಆದ್ದರಿಂದ ಅದು ಶೂನ್ಯವಾಗುತ್ತದೆ ಇಲ್ಲ. ನಾವು ಈ ಕಾರ್ಯವನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಅದು ಇಲ್ಲಿ ಕುಳಿತಿರುವ ಥೀಟಾದ ಬೌಂಡೆಡ್ ಫಂಕ್ಷನ್ ಆಗಿದ್ದರೆ ಮತ್ತು ನಂತರ ನಾವು ಈ ಲಿಮಿಟ್ ಯನ್ನು ತೆಗೆದುಕೊಳ್ಳುತ್ತಿದ್ದೇವೆ r ಶೂನ್ಯವಾಗಿರುತ್ತದೆ. ಆದರೆ ಈ ಸಂದರ್ಭದಲ್ಲಿ ಇದು ಇಲ್ಲಿ ಕಾರ್ಯನಿರ್ವಹಿಸುತ್ತದೆ. ಉದಾಹರಣೆಗೆ ಈ cos³ ಥೀಟಾ ಮೈನಸ್ sin³ ಥೀಟಾ ಅನ್ಬೌಂಡೆಡ್ ಆಗಬಹುದು ಏಕೆಂದರೆ ಇದು 0ಗೆ ಬಹಳ ಹತ್ತಿರದಲ್ಲಿದೆ ಮತ್ತು ಇದು ಅನ್ಬೌಂಡೆಡ್ ಫಂಕ್ಷನ್ ಆಗಿದೆ ಆದ್ದರಿಂದ ಇದು ಬೌಂಡೆಡ್ ಫಂಕ್ಷನ್ ಅಲ್ಲ ಆದ್ದರಿಂದ ನಾವು ಆ ಸಂಗತಿಯನ್ನು ಬಳಸಲಾಗುವುದಿಲ್ಲ. r goes to 0 ಆದ್ದರಿಂದ ಈ ಲಿಮಿಟ್ 0 ಯಾಗಿರುತ್ತದೆ. ನಾವು ಥೀಟಾವನ್ನು ಸರಿಪಡಿಸಿದರೆ ಹಿಂದಿನ ಉದಾಹರಣೆಯಲ್ಲಿ ಮತ್ತೆ ಈ ಲಿಮಿಟ್ 0 ಯಾಗಿರುತ್ತದೆ. ಆದ್ದರಿಂದ ಲಿಮಿಟ್ 0 ಎಂದು ನಾವು ತೀರ್ಮಾನಿಸಲು ಸಾಧ್ಯವಿಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ ಲಿಮಿಟ್ ಎಕ್ಸಿಸ್ಟ್ ಇಲ್ಲ ಎಂದು ಮುಂದಿನ ಸ್ಲೈಡ್ನಲ್ಲಿ ನಾವು ಇದನ್ನು ನೋಡುತ್ತೇವೆ. ಆದ್ದರಿಂದ ನಾವು ಈ ಫಂಕ್ಷನ್ನ ನಿರಂತರತೆಯನ್ನು ನೋಡಿದರೆ ಈ ಮಾರ್ಗದ ಜೊತೆಗೆ y mx ಗೆ ಸಮಾನವಾಗಿರುತ್ತದೆ ಅಥವಾ ಥೀಟಾ ಅನ್ನು ಹೊಂದಿಸುತ್ತದೆ ಆದ್ದರಿಂದ ನಾವು ಈ ಲಿಮಿಟ್ ಯನ್ನು 0 ಯಾಗಿ ಪಡೆಯುತ್ತೇವೆ ಆದ್ದರಿಂದ ನಾವು y ಅನ್ನು mx ಗೆ ಸಮನಾಗಿ ತೆಗೆದುಕೊಳ್ಳುತ್ತೇವೆ ಅಥವಾ
ಪೋಲಾರ್ ಕೋಆರ್ಡಿನೇಟ್ಗೆ ಬದಲಾಯಿಸುವುದು ಮತ್ತು ನಾವು ಚರ್ಚಿಸಿದಂತೆ ಥೀಟಾವನ್ನು ಸರಿಪಡಿಸುವುದು ಎರಡೂ ಸಮಾನ. ಆದ್ದರಿಂದ ಈ ಲಿಮಿಟ್ ಈ ಹಾದಿಯಲ್ಲಿ ಶೂನ್ಯವಾಗಿರುತ್ತದೆ, ಆದರೆ ನಾವು ಈ ವಿಶೇಷ ಮಾರ್ಗವನ್ನು ತೆಗೆದುಕೊಂಡರೆ y - x e⁻x ಗೆ ಸಮಾನವಾಗಿರುತ್ತದೆ. ನಂತರ ನಾವು ಇಲ್ಲಿ x² ಮತ್ತು 4y² ಅನ್ನು ಮತ್ತೆ x² e⁻2x ಮತ್ತು ನಂತರ x³ ಮತ್ತು ಈ y³ ಪಡೆಯುತ್ತಿದ್ದೇವೆ. ಮೈನಸ್ ಸೈನ್ ಮತ್ತು e⁻3x ನೊಂದಿಗೆ x³ ಆಗಿರುತ್ತದೆ. ಈಗ ಈ ಸಂದರ್ಭದಲ್ಲಿ ಈ x³ ರದ್ದಾಗುತ್ತದೆ, ಆದ್ದರಿಂದ ನಾವು ನ್ಯೂಮರೇಟರ್ನಲ್ಲಿ x e⁻2x ಮತ್ತು ಡಿನಾಮಿನೇಟರ್ 1 ಮೈನಸ್ e⁻3x ಅನ್ನು ಹೊಂದಿದ್ದೇವೆ. ಆದ್ದರಿಂದ ಇಲ್ಲಿ x goes to 0, ಆದ್ದರಿಂದ ಲಿಮಿಟ್ 0 ಹೋಗುತ್ತದೆ ಶೂನ್ಯದಿಂದ. ನಾವು ಎಲ್'ಹಾಸ್ಪಿಟಲ್ ರೂಲ್ ಅನ್ನು ಬಳಸಬಹುದು, ಆದ್ದರಿಂದ ಈ ಲಿಮಿಟ್ e⁻2x ಪ್ಲಸ್ x ಗೆ ಸಮಾನವಾಗಿರುತ್ತದೆ. ಇದು e⁻2x ಮತ್ತು ನಂತರ 2, ಆದ್ದರಿಂದ ಇದು ಅಲ್ಲಿ ಒಂದು ವ್ಯತ್ಯಾಸವಾಗಿದೆ. ಮತ್ತು ನಂತರ ಮೈನಸ್ e⁻3x ನಿಂದ 3x ಗೆ. ಆದ್ದರಿಂದ x goes to 0 ಆದಾಗ ಇದು ಶೂನ್ಯಕ್ಕೆ ಹೋಗುತ್ತದೆ, ಆದ್ದರಿಂದ 3/1 - 1 ಅನ್ನು ಹೊಂದಿರುತ್ತದೆ. 3 ಈ ನಿರ್ದಿಷ್ಟ ಮಾರ್ಗದ ಉದ್ದಕ್ಕೂ ಮತ್ತೆ ಈ ಫಂಕ್ಷನ್ನ ಲಿಮಿಟ್ ಆಗಿದೆ. ಈ ಮಾರ್ಗವು 0ಗೆ ಹೋಗುತ್ತದೆ. ಇದನ್ನು ತೋರಿಸಲು ನಾವು ಬಹಳ ವಿಶೇಷ ಮಾರ್ಗವನ್ನು ತೆಗೆದುಕೊಂಡಿದ್ದೇವೆ. ಇದು ಒಂದು ವಿಶಿಷ್ಟ ಉದಾಹರಣೆ ಮತ್ತು ಕಷ್ಟ. ಈ ಹಾದಿಯಲ್ಲಿ ನಾವು ವಿಭಿನ್ನ ಲಿಮಿಟ್ಯನ್ನು ಪಡೆಯುತ್ತೇವೆ ಎಂದು ಅರಿತುಕೊಳ್ಳಿ, ಆದರೆ ಇದು ಲಿಮಿಟ್ಯು ಅಸ್ತಿತ್ವದಲ್ಲಿಲ್ಲ ಎಂದು ಸಾಬೀತುಪಡಿಸುತ್ತದೆ ಮತ್ತು ಆದ್ದರಿಂದ ಆ ಕಾರ್ಯವು ಶೂನ್ಯದಲ್ಲಿ ನಿರಂತರವಲ್ಲ. ಈ ಕಾರ್ಯದ ನಿರಂತರತೆಯನ್ನು ನಾವು ಮೂಲದಲ್ಲಿ ಇಲ್ಲಿ ಚರ್ಚಿಸಲಿದ್ದೇವೆ. ಮತ್ತೆ ನಾವು ಪೋಲಾರ್ ಕೋಆರ್ಡಿನೇಟ್ ಬದಲಾಯಿಸುತ್ತೇವೆ, ಅದು ಇದನ್ನು ಸರಳಗೊಳಿಸುತ್ತದೆ. ಆದ್ದರಿಂದ x² ಪ್ಲಸ್ y² ಪದ ಮತ್ತು ನಾವು xy goes to 0 0 e⁻1/x² ಪ್ಲಸ್ y² x4 ಪ್ಲಸ್ y4. ಆದ್ದರಿಂದ ಪೋಲಾರ್ ಕೋಆರ್ಡಿನೇಟ್ ಬದಲಾಗುವುದರಿಂದ ಇದು e⁻ar². ಮತ್ತು ಇದು ಇಲ್ಲಿ ಈ ಪದದ ಕಾರಣದಿಂದಾಗಿ ಇದು r4 ಮತ್ತು cos4 ಥೀಟಾ ಪ್ಲಸ್ sin 4 ಥೀಟಾ ಆಗಿರುತ್ತದೆ. ಈಗ ಇಲ್ಲಿ ನಾವು ಸ್ವಲ್ಪ ಬದಲಾವಣೆಗಳನ್ನು ಮಾಡಬಹುದು, ಆದ್ದರಿಂದ ಇಲ್ಲಿ cos4 ಥೀಟಾ ಪ್ಲಸ್ sin 4 ಥೀಟಾ. ನಾವು ಇದನ್ನು ಮಾಡಬಹುದು. ನಾವು ಇಲ್ಲಿ 4 ಸ್ಕ್ವೇರ್ ಪದವನ್ನು ಮಾಡಬಹುದು, ಆದ್ದರಿಂದ cos² ಥೀಟಾ ಪ್ಲಸ್ sin² ಥೀಟಾ ಸಂಪೂರ್ಣ ಸ್ಕ್ವೇರ್, ಆದ್ದರಿಂದ 2 ಬಾರಿ cos² ಥೀಟಾ ಬರುತ್ತದೆ ಮತ್ತು ನಂತರ ಮೈನಸ್ ನಾವು ಆ cos² ಥೀಟಾ ಪ್ಲಸ್ ಅಥವಾ sin² ಥೀಟಾಗೆ ಕಳೆಯಬಹುದು, ಆದ್ದರಿಂದ ಈ ಪದವು ಈ ಪದಕ್ಕೆ ಸಮಾನವಾಗಿರುತ್ತದೆ. ಇಡೀ ಸ್ಕ್ವೇರ್ ಮೈನಸ್ 2 ಬಾರಿ cos² ಥೀಟಾ ಸ್ಕ್ವೇರ್ ಥೀಟಾ, ಏಕೆಂದರೆ ನಾವು ಈ ಸ್ಕ್ವೇರ್ ತೆರೆದಾಗ ನಾವು 4 ಥೀಟಾ ಮತ್ತು ಸೈನ್ ಅನ್ನು 4 ಪಟ್ಟು ಪಡೆಯುತ್ತೇವೆ. ಈ ಒಂದರಿಂದ ಪ್ರಾಡಕ್ಟ್ ಅನ್ನು ರದ್ದುಗೊಳಿಸಲಾಗಿದೆ, ಆದ್ದರಿಂದ ಈ ಪದವನ್ನು ಪಡೆಯುತ್ತದೆ. ಆದ್ದರಿಂದ ಆ sin² ಥೀಟಾ ಪ್ಲಸ್ cos² ಥೀಟಾ ಇಲ್ಲಿ ಒಂದಾಯಿತು ಮತ್ತು ನಂತರ ನಾವು ಈ ಒಂದು ಮೈನಸ್ ಅನ್ನು ಹೊಂದಿದ್ದೇವೆ. ಮತ್ತೆ ನಾವು ಇಲ್ಲಿ 2 ಟೈಮ್ಸ್ cos ಥೀಟಾ sin ಥೀಟಾವನ್ನು sin 2 ಥೀಟಾ ಎಂದು ಬರೆಯಬಹುದು. ಆದ್ದರಿಂದ ಈ ಸ್ಕ್ವೇರ್ ಕಾರಣದಿಂದ ಇಲ್ಲಿ ಸ್ಕ್ವೇರ್ ಕಾಣಿಸಿಕೊಳ್ಳುತ್ತದೆ ಮತ್ತು ನಾವು ಈ 4ಅನ್ನು ಗುಣಿಸಬೇಕು, ಆದ್ದರಿಂದ ನಾವು 2ರಿಂದ ಭಾಗಿಸಿದ್ದೇವೆ. ಆದ್ದರಿಂದ ಈ ಪದವು ಈಗ ನಾವು ಈ ಕ್ರಿಯೆಯ ಲಿಮಿಟ್ ಏನು ಎಂದು ನೋಡಬೇಕು. ಹಾಗಾದರೆ ಲಿಮಿಟ್ ಎಂದರೇನು? ಆದ್ದರಿಂದ ಈ ಸಂದರ್ಭದಲ್ಲಿ ಈ ಒಂದು ಮೈನಸ್ ಅರ್ಧ sin² 2 ಥೀಟಾ ಎಂದು ನಾವು ಈಗ ಗಮನಿಸಬೇಕು. ಇಲ್ಲಿ ಈ ಪದವು ಅರ್ಧ ಮತ್ತು 1ರ ನಡುವೆ ಇರುತ್ತದೆ, ಹಾಗಾಗಿ ಇದು ಥೀಟಾ 1ರಂತೆ. ತದನಂತರ ಈ ಅರ್ಧ ಮತ್ತು ಈ sin² ಥೀಟಾ 1, ಆದ್ದರಿಂದ ನಾವು ಇದು ಅರ್ಧದಷ್ಟು ಆಗುತ್ತೇವೆ, ಆದ್ದರಿಂದ ಈ ಸಂದರ್ಭದಲ್ಲಿ ಅರ್ಧದಿಂದ 1ರ ನಡುವೆ ಇರುತ್ತದೆ. ನಂತರ r ಗೆ ಸಮನಾಗಿರುವುದಿಲ್ಲ, ಆದ್ದರಿಂದ ನಾವು ಈ ಪದವನ್ನು ಅಂದಾಜು ಮಾಡಬಹುದು, ಅಲ್ಲಿ ಇಡೀ ಪದವನ್ನು r² ಮೇಲೆ ಮತ್ತು 1 ಮೈನಸ್ ಈ 1. ಆದ್ದರಿಂದ ಇದು ಪಾಸಿಟಿವ್ ಪದ, ಇದು ಧನಾತ್ಮಕ ಪದ ಮತ್ತು ಇಲ್ಲಿಯೂ ಸಹ ಇದು ನಮ್ಮಲ್ಲಿ ಅರ್ಧಕ್ಕಿಂತ ಹೆಚ್ಚಾಗಿದೆ, ಹಾಗಾಗಿ ಖಂಡಿತ ಇದು 0ಗಿಂತ ಹೆಚ್ಚಾಗಿದೆ. ಮತ್ತು ಈಗಲೂ ಇದು ಯಾವಾಗಲೂ ಅರ್ಧಕ್ಕಿಂತಲೂ ಹೆಚ್ಚಿನದು ಎಂದು ನಮಗೆ ತಿಳಿದಿರುವುದರಿಂದ ನಾವು ಈ ಅರ್ಧವನ್ನು ಬದಲಿಸಬಹುದು ಮತ್ತು ಈ ಅವಧಿಗೆ ಹೆಚ್ಚಿನ ಮೊತ್ತವನ್ನು ಪಡೆಯಬಹುದು. ಆದ್ದರಿಂದ ಇದನ್ನು ಅರ್ಧದಷ್ಟು ಬದಲಾಯಿಸುವುದರಿಂದ ನಾವು ಈ 2⁻⁻1 ನಮ್ಮ r² ಅನ್ನು r4 ಮೇಲೆ ಪಡೆಯುತ್ತೇವೆ, ಹಾಗಾಗಿ ಇಲ್ಲಿ ಈ ಪದವು 0 ಮತ್ತು ಈ ಪದದ ನಡುವೆ ಇರುತ್ತದೆ. ಮತ್ತು ಈಗ ಇದಕ್ಕಾಗಿ ನಾವು ಇದರ ಲಿಮಿಟ್ ಏನು ಎಂಬುದನ್ನು ನೋಡಬಹುದು. ಇದರ r goes to 0 2 e⁻1 ಶೂನ್ಯಕ್ಕೆ ಹೋಗುತ್ತದೆ. ನಮ್ಮ r² r4. ನಾವು ಇದನ್ನು ಇನ್ನೊಂದು ವೇರಿಯಬಲ್ t ಅನ್ನು ಇಲ್ಲಿ ಬಳಸಿದ್ದೇವೆ. ಇದು ಅನಂತಕ್ಕೆ ಹೋಗುತ್ತದೆ, ಏಕೆಂದರೆ 1ಕ್ಕಿಂತ ಹೆಚ್ಚು r ಅನ್ನು ನಾವು t ಎಂದು ಬದಲಿಸುತ್ತಿದ್ದೇವೆ, ಹಾಗಾಗಿ r goes to 0 ಆದರೆ t goes to infinity, ಆದ್ದರಿಂದ ಇಲ್ಲಿ ನಮಗೆ 2 e⁻t² ಇದೆ. ತದನಂತರ ಇದು r4ರ ಮೇಲೆ 4 ಆಗುತ್ತದೆ.
ಮತ್ತು ಇದನ್ನು ನಾವು ಈಗ ಮತ್ತು ಸುಲಭವಾಗಿ ಮಾಡಬಹುದು ಆದ್ದರಿಂದ ಇದು 2t4e⁴ ಆಗಿದೆ. ಇನ್ಫಿನಿಟಿ ಕೇಸ್ ಮೂಲಕ ಇನ್ಫಿನಿಟಿ. ಮತ್ತು ನಂತರ ನಾವು ಈ ಲಿಮಿಟ್ ಅನ್ನು 0ಯಾಗಿ ಪಡೆಯಲು ಹಾಸ್ಪಿಟಲ್ ರೂಲ್ ಅನ್ನು ಬಳಸಬಹುದು. ಆದ್ದರಿಂದ ಈ ಲಿಮಿಟ್ 0ಯಾಗಿದೆ. ಆದ್ದರಿಂದ ನಾವು ಇಲ್ಲಿ ನೋಡುತ್ತಿರುವ ಈ ಪದವನ್ನು ನಾವು r ಎಂದು ಲಿಮಿಟ್ ಅನ್ನು ಪಡೆಯಲು ಬಯಸುತ್ತೇವೆ ಅದು 0ಗೆ ಹೋಗುತ್ತದೆ. ಇದು 0 ಮತ್ತು ಇಲ್ಲಿರುವುದರ ನಡುವೆ ಇದೆ ಅದು ಮತ್ತೆ goes to 0 ಏಕೆಂದರೆ r goes 0. ಆದ್ದರಿಂದ ಈ ಸ್ಕ್ವೀಜ್ ಥಿಯಮ್ ಅಥವಾ ಸ್ಯಾಂಡ್ವಿಚ್ ಥಿಯಮ್ನಿಂದ ನಾವು ಈಗ ಲಿಮಿಟ್ ಅನ್ನು ಪಡೆಯಬಹುದು. ಏಕೆಂದರೆ ಇದು 0 ಮತ್ತು ಇಲ್ಲಿ ಸೀಮಿತಗೊಳಿಸುವ ಸನ್ನಿವೇಶದಲ್ಲಿ ಇದು ಕೂಡ 0ಗೆ ಹೋಗುತ್ತದೆ. ಆದ್ದರಿಂದ ಈ ಲಿಮಿಟ್ 0ಯಾಗಿರಬೇಕು. ಈ ಸಂದರ್ಭದಲ್ಲಿ ಈಗ ನಾವು ಇದನ್ನು ತೀರ್ಮಾನಿಸಬಹುದು ನಾವು ನಿರಂತರತೆಯನ್ನು ಚರ್ಚಿಸಿದ್ದೇವೆ. fxy ಸೀಮಿತಗೊಳಿಸುವ ವ್ಯಾಲ್ಯೂಗೆ ಸಮವಾಗಿದೆ ಇಲ್ಲಿ ಫಂಕ್ಷನ್ ವ್ಯಾಲ್ಯೂಗೆ ಸಮವಾಗಿದೆ. ನಾವು ಆ ಫಂಕ್ಷನ್ ಅನ್ನು ನಿರಂತರ ಎಂದು ಕರೆಯುತ್ತೇವೆ ಮತ್ತು ಸ್ವಾಭಾವಿಕವಾಗಿ ಫಂಕ್ಷನ್ ಅನ್ನು ಈ ಪಾಯಿಂಟ್ನಲ್ಲಿ ವ್ಯಾಖ್ಯಾನಿಸಬೇಕು ಆಗ ಮಾತ್ರ ನಾವು ನಿರಂತರತೆಯ ಬಗ್ಗೆ ಮಾತನಾಡಬಹುದು ಮತ್ತು ನಾವು ಗಮನಿಸಿದ್ದೇನೆಂದರೆ ನಾವು ಪೋಲಾರ್ ಕೋಆರ್ಡಿನೇಟ್ ಅನ್ನು ಬದಲಾಯಿಸುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಏಕೆಂದರೆ ಅದು ಹಲವು ಸಂದರ್ಭಗಳಲ್ಲಿ ಕೆಲವು ತಪ್ಪು ಲಿಮಿಟ್ಗೆ ದಾರಿ ತಪ್ಪಿಸಬಹುದು. ಆದ್ದರಿಂದ ಇವು ಈ ಲೆಕ್ಚರ್ಗಳನ್ನು ತಯಾರಿಸಲು ನಾವು ಬಳಸಿದ ಉಲ್ಲೇಖಗಳಾಗಿವೆ ಮತ್ತು ನಿಮಗೆ ತುಂಬಾ ಧನ್ಯವಾದಗಳು.